ತರಕಾರಿ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಕುದಿ ಬರೋ ನೀರಲ್ಲಿ ಶಾವಿಗೆ ಹಾಕಿ ಬೇಯಿಸಿ ಅದು ನೀರೆಲ್ಲ ಬಸ್ಕೋಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಮತ್ತು ಬೀನ್ಸು, ಕ್ಯಾರೆಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ತುಂಬಾ ರುಚಿಕರವಾಗಿರುತ್ತೆ. ಮತ್ತು ಬೇಯಿಸಿರೋ ಅಂಥ ಬಟಾಣಿ, ಅರಿಶಿಣದ ಪುಡಿ, ಉಪ್ಪು ಮತ್ತು ಸಕ್ಕರೆ ಹಾಕಿ ಫ್ರೈ ಮಾಡಿ ಒಂದು 5 ನಿಮಿಷದ ಕಾಲ ಸ್ವಲ್ಪ ನೀರು ಹಾಕಿ ಪ್ಲೇಟ್ ಮುಚ್ಚಿ ಇಡಬೇಕು. ನಂತರ ಅದು ಬೆಂದಾಗಿದೆ. ನಂತರ ಬೇಯಿಸಿರೋ ಅಂಥ ಶಾವಿಗೆ ಹಾಕಿದರೆ ತರಕಾರಿ ಶಾವಿಗೆ ಉಪ್ಪಿಟ್ಟು ತುಂಬ ರುಚಿಕರವಾಗಿ ರೆಡಿಯಾಗಿದೆ.